ಹರಿದು ಹೋಗಿದ್ದ ಹುಕ್ಕೇರಿ ತಾಲೂಕಿನ 15,047 ಹೆಕ್ಟೇರ್ ಅರಣ್ಯ ಪ್ರದೇಶದ ಎಲ್ಲಾ ಗ್ರಾಮಗಳನ್ನು ಒಗ್ಗೂಡಿಸಿ ಪ್ರಾದೇಶಿಕ ಅರಣ್ಯ ವಲಯವನ್ನು ರಚಿಸುವ ಕನಸಿನೊಂದಿಗೆ ಅಡಿಪಾಯ ಹಾಕಿದ್ದ ಮಾಜಿ ಸಚಿವ ಉಮೇಶ್ ಕತ್ತಿ ಕಾರ್ಯಕ್ಷಮತೆಯ ಕನಸು ನನಸಾಗಲು ಅರಣ್ಯ ಕಚೇರಿಯ ನೂತನ ಕಟ್ಟಡಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಹಾಸಂಸ್ಥಾನ ಮಠ ನಿಡಸೋಸಿಯವರು ಪರಿಸರ ರಕ್ಷಣೆಗಾಗಿ ಮತ್ತು ಸಂರಕ್ಷಣೆಗೆ ಅರಣ್ಯ ಪ್ರದೇಶದ ರೀಟೇಕ್ ಮಹಾಸಂಸ್ಥಾನ ಮಠ ನಿಡಸೋಸಿರವರು ಪರಿಸರ ಸಂರಕ್ಷಣೆಗೆ ಅರಣ್ಯ ಪ್ರದೇಶದ ನೇಡು ತೋಪುಗಳಿಗೆ ಹನಿ ನೀರಾವರಿ ನಿರ್ಮಿಸಿ ವಿಶಿಷ್ಟ ರೀತಿಯಲ್ಲಿ ಅರಣ್ಯ ಸಂರಕ್ಷಣೆ ಮಾಡುತ್ತಿರುವುದು ರಾಜ್ಯದಲ್ಲಿ ಮೊದಲ ಬಾರಿ ಕಾರ್ಯ ಮತ್ತು ನರ್ಸರಿಯಲ್ಲಿ ಅತ್ಯಂತ ಎತ್ತರದ ಸಸಿಗಳನ್ನು ಬೆಳೆಸಿ ಉತ್ತಮ ಕಾರ್ಯ ಮಾಡಿರುವುದಕ್ಕೆ ಶ್ಲಾಘಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಮತ್ತು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಹಿರೇಮಠ ಆಗಮಿಸಿದ್ದು ಹಿತವಚನವನ್ನು ನೀಡಿದ್ದಾರೆ. ಇನ್ನು ಅಚ್ಚುಕಟ್ಟಾಗಿ ವಲಯ ಕಚೇರಿಯನ್ನು ನಿರ್ಮಾಣಗೊಳ್ಳಲು ಕಾಯ ವಾಚ ಮನಸ್ಸ ಪರಿಶ್ರಮಿಸಿ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಲೋಕಾರ್ಪಣೆಗೊಳಿಸಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಖಿಲ್ ಕತ್ತಿ, ಶಾಸಕರು ಹುಕ್ಕೇರಿ ಇವರು ವಹಿಸಿದ್ದು, ಕಟ್ಟಡದ ವಿಶಿಷ್ಟತೆಗೆ ಮಂಜುನಾಥ್ ಚೌಹಾಣ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿರವರು ಮೇಲುಸ್ತುವಾರಿ ವಹಿಸಿ ನಿರ್ದೇಶನ ನೀಡಿದ್ದರು. ಕಚೇರಿಯ ಹಳ್ಳಿ ಶೈಲಿಯ ಸೊಬಗಿನ ರೂಪುರೇಷಕ್ಕೆ ಎಸ್.ಕೆ. ಕಲ್ಲೋಳಿಕರ್ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿಭಾಗ ಬೆಳಗಾವಿ ಇವರು ಕೂಡ ಮಾರ್ಗದರ್ಶನ ನೀಡಿದ್ದು, ಕಟ್ಟಡವನ್ನು ಪ್ರಗತಿಯಲ್ಲಿ ನಿರ್ಮಾಣ ಹೊಂದಲು ಶಿವರುದ್ರಪ್ಪ ಕಬಾಡಗಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿರವರು ಪರಿಶ್ರಮಿಸಿ ಮತ್ತು ಈ ವನಸಿರಿ ಕಟ್ಟಡಕ್ಕೆ ಬುನಾದಿಯಂತೆ ಕರ್ತವ್ಯ ನಿರ್ವಹಿಸಿದ ಪ್ರಸನ್ನ ಬೆಲ್ಲಲ್, ವಲಯ ಅರಣ್ಯಾಧಿಕಾರಿ ಹುಕ್ಕೇರಿ, ವಲಯದ ಸಿಬ್ಬಂದಿ ಜನರು ಮತ್ತು ಬಸವರಾಜ ಪರವಿನಾಯ್ಕರ್ ಮತ್ತು ಗುತ್ತಿಗೆದಾರರು ಇವರು ಕೂಡ ಭಾಗಿಯಾಗಿದ್ದು, ಮಾಧ್ಯಮ ಪ್ರತಿನಿಧಿಗಳು, ತಾಲೂಕಾ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದು, ಇದೇ ಸಂದರ್ಭದಲ್ಲಿ ಗಣ್ಯರು ಕೂಡ ಸಮ್ಮಿಲನಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ಕನ್ನಡ ನ್ಯೂಸ್, ಹುಕ್ಕೇರಿ.